ಇನ್ನು ದೇಶದಲ್ಲಿ ಒಬಿಸಿ ಸಂಘಟನೆಗೆ ಮುಂದಾಗಿರುವಂತಹ ಕಾಂಗ್ರೆಸ್ ಈಗ ನಾನಾ ರೀತಿಯಂತ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಇವತ್ತು ದೆಹಲಿಯಲ್ಲಿ ಭಾಗಿದಾರ್ ನ್ಯಾಯ ಸಮ್ಮೇಳನ ಅನ್ನುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ನಡೆಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಆದಿಯಾಗಿ ಅನೇಕ ಹಿರಿಯ ಒಬಿಸಿ ನಾಯಕರು ಪಾಲ್ಗೊಂಡಿದ್ದರು. ಇದರಲ್ಲಿ ಪ್ರಮುಖವಾಗಿ ಕರ್ನಾಟಕ ಸೇರಿದಂತೆ ದೇಶದಲ್ಲಿ ಹೇಗೆ ಒಬಿಸಿ ಪ್ರಮುಖವಾದಂಥ ಪಾತ್ರ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ, ಜೊತೆಗೆ ಒಬಿಸಿ ಮತಗಳನ್ನು ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳೋ ಸಂಬಂಧ ಕಾಂಗ್ರೆಸ್ ಕೂಡ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ. ಹಾಗಾದರೆ ಇವತ್ತಿನ ಸಭೆಯಲ್ಲಿ ಏನಾಯಿತು ನೋಡೋಣ ಬನ್ನಿ. नरेंद्र मोदी कोई बड़ी प्रॉब्लम नहीं, ये आपने अपने सिर पे चढ़ा रखा है, कोई प्रॉब्लम। अब इनके 75 खत्म हो रहा है, ये मुद्दा हमारे सामने भी, और आरएसएस बीजेपी ये जहर देने वाला है। शो पूरा शो है, दम नहीं है। ಭಾಗಿದಾರಿ ನ್ಯಾಯ ಸಮ್ಮೇಳನ ದೆಹಲಿಯಲ್ಲಿ ಒಬಿಸಿ ಸಮ್ಮೇಳನದ ಮೂಲಕ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಮಾಡಿದೆ. ಥಾಲ್ ಕಠೋರಾ ಸ್ಟೇಡಿಯಂನಲ್ಲಿ ನಡೆದ ಭಾಗಿದಾರಿ ನ್ಯಾಯ ಮಹಾಸಮ್ಮೇಳನದಲ್ಲಿ ಕಾಂಗ್ರೆಸ್ ನಾಯಕರು ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ. ವೇದಿಕೆ ಮೇಲೆ ಕೈ ಹಿಡಿದು ಮೇಲಕ್ಕೆತ್ತಿ ಒಂದಾಗಿದ್ದೀವಿ ಎಂಬ ಸಂದೇಶ ರವಾನಿಸಿದ್ದಾರೆ. ಇನ್ನಿಡೀ ಕಾರ್ಯಕ್ರಮದಲ್ಲಿ ಹೈಲೈಟ್ ಅಂತ ಇದ್ದಿದ್ದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇವರು ಇದೇ ಮೊದಲ ಬಾರಿಗೆ ಎಐಸಿಸಿ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ಪಡೆ ದೆಹಲಿ ಮಟ್ಟದಲ್ಲಿ ಸಿದ್ದರಾಮಯ್ಯರಿಂದ ಒಬಿಸಿ ಟ್ರಂಪ್ ಕಾರ್ಡ್ನ ದಾಳ ಉರುಳಿಸಿದೆ. ಅದರಲ್ಲೂ ಸದ್ಯ ದೇಶದಲ್ಲಿ ಕಾಂಗ್ರೆಸ್ನ ಹಿಂದುಳಿದ ವರ್ಗಗಳ ಏಕೈಕ ಮುಖ್ಯಮಂತ್ರಿ ಅಂದ್ರೆ ಅದು ಸಿಎಂ ಸಿದ್ದರಾಮಯ್ಯ ಮಾತ್ರ. ಇನ್ನು ಸಿಎಂ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಒಬಿಸಿ ಸಲಹಾ ಮಂಡಳಿ ಸಮಿತಿ ಬೆಂಗಳೂರಿನಲ್ಲಿ ಚೊಚ್ಚಲ ಸಭೆ ನಡೆಸಿತು. ಆ ಸಭೆಯಲ್ಲಿ ಕೆಲವು ಮಹತ್ವದ ನಿರ್ಣಯಗಳನ್ನು ಕೈಗೊಂಡಿದ್ರು. ಇದೇ ನಿರ್ಣಯಗಳನ್ನ ಸಿಎಂ ಸಿದ್ದರಾಮಯ್ಯ ದೆಹಲಿಯ ಸಮ್ಮೇಳನದಲ್ಲಿ ಮಂಡಿಸಿದ್ದಾರೆ. ಇದೇ ಸಮ್ಮೇಳನದಲ್ಲಿ ತೆಲಂಗಾಣ ಮಾದರಿ ಮೀಸಲಾತಿಯನ್ನ ಉಲ್ಲೇಖಿಸಿದ್ರು. ತೆಲಂಗಾಣ ಚೀಫ್ ಕ್ಯಾಸ್ಟ್ ಸರ್ವೆ ಆಸ್ ಎ ರೋಲ್ ಮಾಡೆಲ್, ಬ್ರೇಕಿಂಗ್ 50% ಕ್ಯಾಪ್ ಇನ್ ರಿಸರ್ವೇಶನ್ ಫಾರ್ OBCs. The reservation in private educational institute as per Article 15 Class 4 of the Constitution. Those who are in favor of the resolution, please raise your hands. ಹೀಗೆ ಸಿದ್ದರಾಮಯ್ಯ ಮೀಸಲಾತಿ ಬಗ್ಗೆ ಪ್ರಸ್ತಾಪ ಮಾಡಿದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಯಾರು ಧ್ವನಿ ಎತ್ತೋದಿಲ್ವೋ ಅವರಿಗೆ ಕೇಂದ್ರ ಮೀಸಲಾತಿ ಕೊಡಲ್ಲ ಅನ್ನೋ ಮಾತನ್ನ ಒತ್ತಿ ಹೇಳಿದ್ದಾರೆ. ಮುಂದುವರೆದು ಆರ್ಎಸ್ಎಸ್ ಹಾಗೂ ಬಿಜೆಪಿಯಲ್ಲಿನ 75 ವಯೋಮಿತಿಯ ಸೂತ್ರವನ್ನ ಪ್ರಸ್ತಾಪಿಸಿ ಮೋದಿಗೆ 75 ವರ್ಷ ಆಗ್ತಿದೆ, ಯಾವಾಗ ಮನೆಗೆ ಹೋಗ್ತಾರೆ ಅಂತ ಪ್ರಶ್ನಿಸಿದ್ದಾರೆ. अडवाणी को घर बिठाया, मुरली मनोहर जोशी को घर बिठाया, अब इनके 75 खत्म हो रहा है, इन्हों कब बाहर निकलेंगे ये मुद्दा हमारे सामने भी है. क्या इन्हों निकलेंगे? ಖರ್ಗೆ ಅವರ ವಾಗ್ದಾಳಿ ಇಷ್ಟಕ್ಕೆ ನಿಲ್ಲಲಿಲ್ಲ. ಆರ್ಎಸ್ಎಸ್ ಹಾಗೂ ಬಿಜೆಪಿ ವಿಷವಿದ್ದಂತೆ ಅನ್ನೋ ಮೂಲಕ ಕಟು ಟೀಕೆ ಮಾಡಿದ್ದಾರೆ. मैं बोलता हूँ भाई वो विष है, चाटो मत. अगर वो बोला नहीं साहब जरा चाट के देखता हूँ विष है क्या नहीं, अरे एक बार चाटे तुम खत्म हो जाएंगे, मर जाएंगे. विष की परीक्षा करते हैं. ಇದೇ ವೇದಿಕೆ ಮೇಲೆ ಮಾತನಾಡಿದ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮೋದಿ ದೊಡ್ಡ ಸಮಸ್ಯೆ ಅಲ್ಲ, ಅವ್ರ ಪೂರ್ತಿ ಶೋ ಅಷ್ಟೇ ಅಂತ ಪ್ರಧಾನಿ ವಿರುದ್ಧ ಲೇವಡಿ ಮಾಡಿದ್ದಾರೆ. नरेंद्र मोदी कोई बड़ी प्रॉब्लम नहीं, ये आपने अपने सिर पे चढ़ा रखा है, कोई प्रॉब्लम नहीं. अब पहले तो मैं मिला नहीं था, अब 2-3 बार मैं मिल भी लिया हूँ, बात समझ गया हूँ मैं, कुछ नहीं उसमें. शो पूरा शो है, दम नहीं है, बता रहा हूँ. आप लोग मिले नहीं हो, मैं मिला हूँ, बैठा हूँ कमरे में. ಇನ್ನು ಸಮ್ಮೇಳನದಲ್ಲಿ ಜಾತಿ ಗಣತಿ ವಿಚಾರವೇ ಹೆಚ್ಚು ಸದ್ದು ಮಾಡಿದೆ. ತೆಲಂಗಾಣದಲ್ಲಿ ಜಾತಿ ಗಣತಿ ರಾಜಕೀಯವಲ್ಲ, ಭೂಕಂಪವನ್ನೇ ಸೃಷ್ಟಿಸಿದೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. क्योंकि जो हमने तेलंगाना में किया है, आपको वो पॉलिटिकल अर्थक्वेक है, वो हिंदुस्तान की राजनीतिक जमीन को उसने हिला दिया है. अभी आपको उसका जो आफ्टर शॉक है वो अभी आपको लगा नहीं है, मगर वो काम हो गया है. ಕಾಂಗ್ರೆಸ್ನ ಈ ನ್ಯಾಯ ಸಮ್ಮೇಳನಕ್ಕೆ ಬಿಜೆಪಿ ವ್ಯಂಗ್ಯವಾಡಿದೆ. ಕಾಂಗ್ರೆಸ್ ತನ್ನ ಅವಧಿಯಲ್ಲಿ ಒಬಿಸಿ ಸಮುದಾಯಕ್ಕೆ ನ್ಯಾಯ ಕೊಟ್ಟಿತ್ತಾ ಅಂತ ಪ್ರಶ್ನೆ ಮಾಡಿದೆ. ಒಬಿಸಿಗೆ ನ್ಯಾಯ ಕೊಡೋ ಕೆಲಸವನ್ನ ಕಾಂಗ್ರೆಸ್ ತನ್ನ ಆಡಳಿತದ ಅವಧಿಯಲ್ಲಿ ಮಾಡಿತ್ತಾ? ಕಾಕಾ ಕಾಳೆಲ್ಕರ್ ರಿಪೋರ್ಟನ್ನು ಕುರ್ಚಿಯಡಿ ಹಾಕೊಂಡು ಕೂತು ಆ ರಿಪೋರ್ಟಿಗೆ ಮಾನ್ಯತೆ ಸಿಗದಂಗೆ ಮಾಡಿದವರು ಯಾರು? ಜವಾಹರ್ಲಾಲ್ ನೆಹರೂರವರು, ನಮ್ಮ ದೇಶದ ಮೊದಲನೇ ಪ್ರಧಾನಮಂತ್ರಿ.
ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅವರೊಂದು ಪತ್ರ ಬರೆದಿದ್ರು. ರಿಸರ್ವೇಷನ್ ಕೊಟ್ಟರೆ 2ನೇ ದರ್ಜೆ ಆಡಳಿತ ಅಧಿಕಾರಶಾಹಿ, ಸೆಕೆಂಡ್ ಗ್ರೇಡ್ ಆಡಳಿತಶಾಹಿ ನಿರ್ಮಾಣ ಆಗುತ್ತೆ, ಹಾಗಾಗಿ ಮೀಸಲಾತಿಯನ್ನು ವಿರೋಧಿಸಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ರು. ಒಟ್ಟಾರೆ ಇಂದು ನಡೆದ ಸಮ್ಮೇಳನದ ಕಾರ್ಯಕ್ರಮದಲ್ಲಿ ಜಾತಿ ಜನಗಣತಿ ಬಗ್ಗೆ ಹೆಚ್ಚು ಚರ್ಚೆಯಾಗಿದ್ದು, ದೇಶದಲ್ಲಿ ಜಾರಿಯಾಗಲೇಬೇಕು ಅನ್ನೋ ನಿರ್ಣಯ ಕೈಗೊಳ್ಳಲಾಗಿದೆ. ಸಿಎಂ ಸಿದ್ದರಾಮಯ್ಯ ಕೂಡ ಒತ್ತಾಯಿಸಿದ್ದು ಯಾವ ಹಂತಕ್ಕೆ ಹೋಗಲಿದೆ ಅಂತ ನೋಡಬೇಕಿದೆ. ಮಹೇಶ್ ಈರಣ್ಣ, TV9, ನವದೆಹಲಿ.